ನಾಳೆಯಿಂದ ಉಡುಪಿಯ ಆದರ್ಶ ಆಸ್ಪತ್ರೆಯಲ್ಲಿ ಹೃದ್ರೋಗ ತಜ್ಞ ಡಾಕ್ಟರ್ ಸುಹಾಸ್ ಜಿಜಿ ಸೇವೆ ಆರಂಭಗೊಳ್ಳಲಿದ್ದು, ಕಾರ್ಯಕ್ರಮಕ್ಕೆ ಅದಮಾರು ಮಠದ ಹಿರಿಯ ಯತಿಗಳಾದ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು ಆಶೀರ್ವದಿಸಿ ಚಾಲನೆ ನೀಡಲಿದ್ದಾರೆ. ಉಡುಪಿ ಆದರ್ಶ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ಜಿಎಸ್ ಚಂದ್ರಶೇಖರ್ ಮತ್ತು ಆಸ್ಪತ್ರೆಯ ಸಿಇಒ ಶ್ರೀಮತಿ ವಿಮಲಾ ಚಂದ್ರಶೇಖರ್ ಅವರ ಸುಪುತ್ರ, ಮಣಿಪಾಲದ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನಿಂದ ಎಂಬಿಬಿಎಸ್ ಪದವಿಯನ್ನು ಪಡೆದು ಬೆಂಗಳೂರಿನ ಪ್ರತಿಷ್ಠಿತ ರಾಜೀವ್ ಗಾಂಧಿ ವಿವಿಗೆ ಒಳಪಟ್ಟ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ ಎಂಡಿ ಪದವಿ ಹಾಗೂ ಬೆಂಗಳೂರಿನ ಇನ್ನೊಂದು ಪ್ರತಿಷ್ಠಿತ ರಾಮಯ್ಯ ಕಾಲೇಜಿನ ಕಾರ್ಡಿಯಾಲಜಿ ವಿಭಾಗದಲ್ಲಿ ಡಿಎಂ ಪದವಿಯನ್ನು ಅತ್ಯುನ್ನತ ಶ್ರೇಣಿಯಲ್ಲಿ ಪಡೆದಿದ್ದಾರೆ. ಅಂತಾರಾಷ್ಟ್ರೀಯ ಖ್ಯಾತಿಯ ಹಿರಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಸೂರ್ಯಪ್ರಕಾಶ್ ರಾವ್ ಅವರ ಇಂಡೋ ಜಪಾನೀಸ್ ಸಿಟಿಒ ಕ್ಲಬ್ ಹೈದರಾಬಾದ್ನಲ್ಲಿ ತರಬೇತಿ ಪಡೆಯುವುದರ ಮೂಲಕ ಹೃದ್ರೋಗ ಚಿಕಿತ್ಸೆಯಲ್ಲಿ ಹೆಚ್ಚಿನ ಪರಿಣಿತಿಯನ್ನು ಪಡೆದಿರುತ್ತಾರೆ. ಕಾರ್ಡಿಯಾಲಜಿ ವಿಭಾಗದ ಆಂಜಿಯೋಪ್ಲಾಸ್ಟಿ, ಫೆರಿಫೆರಲ್ ಆಂಜಿಯೋಪ್ಲಾಸ್ಟಿ, ಫೇಸ್ ಮೇಕರ್ ಹಾಗೂ ಹೃದ್ರೋಗಕ್ಕೆ ಸಂಬಂಧಿಸಿದ ವಿವಿಧ ರೀತಿಯ ಚಿಕಿತ್ಸೆಯಲ್ಲಿ ವಿಶೇಷ ತರಬೇತಿ ಪಡೆದಿರುತ್ತಾರೆ. ವೈದ್ಯಕೀಯ ಕ್ಷೇತ್ರದಲ್ಲಿ ವಿಶಿಷ್ಟ ಸೇವೆಯ ಮೂಲಕ ಗುರುತಿಸಿಕೊಂಡಿರುವ ಆದರ್ಶ ಆಸ್ಪತ್ರೆಯು 200 ಬೆಡ್ಗಳ ಸಾಮರ್ಥ್ಯ ಹೊಂದಿದೆ. ಆಸ್ಪತ್ರೆಯು ಅತ್ಯಾಧುನಿಕ ಸಿಟಿ ಸ್ಕ್ಯಾನ್, ಎಂಆರ್ಐ, ಫಿಲಿಪ್ಸ್ ಇಂಡಿಯಾ ಲಿಮಿಟೆಡ್ ಕಂಪನಿಯ ಆಧುನಿಕ ಕ್ಯಾತ್ ಲ್ಯಾಬ್ ಹೊಂದಿದ್ದು, ಈಗಾಗಲೇ ಹೃದಯರೋಗ ವಿಭಾಗದಲ್ಲಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಶ್ರೀಕಾಂತ್ ಕೆ ಹಾಗೂ ಡಾಕ್ಟರ್ ವಿಶುಕುಮಾರ್ ಬಿ ಅವರೊಂದಿಗೆ ಡಾಕ್ಟರ್ ಸುಹಾಸ್ ಸೇವೆ ಸಲ್ಲಿಸಿದ್ದಾರೆ. ನರರೋಗ ತಜ್ಞ ವೈದ್ಯರು ಮೆದುಳಿನ ರಕ್ತನಾಳ ಅನ್ಯೂರಿಸಂ ಕ್ಲೀನಿಂಗ್ ಹಾಗೂ ಕಾಯಿಲಿಂಗ್ ಚಿಕಿತ್ಸೆಯನ್ನು ನೀಡಲಿರುವರು. ಆಸ್ಪತ್ರೆಯು 3 ಮೆಂಡ್ಯುಲರ್ ಆಪರೇಷನ್ ಥಿಯೇಟರ್ಗಳನ್ನು ಹೊಂದಿದ್ದು, ಎಲ್ಲಾ ರೀತಿಯ ಶಸ್ತ್ರಚಿಕಿತ್ಸೆಗಳಾದ ಬ್ರೈನ್ ಸ್ಟ್ರೈನ್, ಲ್ಯಾಪ್ರೋಸ್ಕೋಪಿಕ್, ಎಂಡೋಸ್ಕೋಪಿಕ್, ಇಎನ್ಟಿ, ಆರ್ಥೋಪೆಡಿಕ್, ಜನರಲ್ ಸರ್ಜರಿ, 25 ಹಾಸಿಗೆಗಳ ಸಂಪೂರ್ಣ ಹವಾನಿಯಂತ್ರಿತ ತೀವ್ರ ನಿಗಾ ಘಟಕ, ಸುಸಜ್ಜಿತ ಹವಾನಿಯಂತ್ರಿತ ಹೆರಿಗೆ ಕೊಠಡಿ, ನವಜಾತ ಹಾಗೂ ಮಕ್ಕಳ ತೀವ್ರ ನಿಗಾ ಘಟಕ ಮತ್ತು ವಿವಿಧ ವಿಭಾಗದ ಪರಿಣಿತ ತಜ್ಞ ವೈದ್ಯರು ವಿವಿಧ ಕಾರ್ಯವಿಧಾನದ ಮೂಲಕ ಸೇವೆಗೆ ಸದಾ ಸಿದ್ಧರಿರುತ್ತಾರೆ. ದಿನದ 24 ಗಂಟೆಯೂ ಆಂಬ್ಯುಲೆನ್ಸ್ ಸೇವೆ ಲಭ್ಯವಿದ್ದು, ಈ ಎಲ್ಲಾ ಸೇವೆಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ಜಿಎಸ್ ಚಂದ್ರಶೇಖರ್ ಹಾಗೂ ಸಿಇಒ ಶ್ರೀಮತಿ ವಿಮಲಾ ಚಂದ್ರಶೇಖರ್ ತಿಳಿಸಿದ್ದಾರೆ. ಉದಯ್ ನಾಯಕ್, ನುಡಿಸಿರಿ ನ್ಯೂಸ್, ಭಟ್ಕಳ.